ಓಂ ಗುಹಾಂ ಪ್ರವಿಷ್ಟಾವಾತ್ಮಾನೋ ಹಿ ತದ್ದರ್ಶನಾತ್ ಓಂ. ಓಂ ವಿಶೇಷಣಾಚ್ಚ ಓಂ. ಇವೆರಡೂ ಸೂತ್ರಗಳು ಸೇರಿ ಗುಹಾಧಿಕರಣ ಅಂತ ರಚಿತ ಆಗಿದೆ. ಗುಹಾಧಿಕರಣದಲ್ಲಿ ಮಾಧ್ವ ಭಾಷೆಗೆ ಅನುಸಾರವಾಗಿ ಏನು ಅರ್ಥ ಇದೆ ಅನ್ನೋದು ನೋಡಿದ್ದೀವಿ. ಶಾಂಕರ ಭಾಷೆಯಲ್ಲಿ ಅದಕ್ಕೆ ಏನು ಅರ್ಥ ಹೇಳ್ತಾರೆ ಅನ್ನೋದನ್ನು ಕೂಡ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೀವಿ. ಚಂದ್ರಿಕಾದಲ್ಲಿ ಅದರ ವಿಮರ್ಶೆ ಏನು ಮಾಡ್ತಾರೆ ಅನ್ನೋದನ್ನ ಇವತ್ತು ನಾವು ನೋಡಬೇಕಾಗಿದೆ. ನಮ್ಮ ಗುರುಗಳು ಹರಿದಾಸ ಭಟ್ರ ಪುಸ್ತಕದಲ್ಲಿ 179ನೇ ಪುಟದಲ್ಲಿ ಈ ನಮ್ಮ ಭಾಗ ಮುಂದುವರೆದಿದೆ. ಚಂದ್ರಿಕಾದಲ್ಲಿ ಮಾಡಿರುವ ವಿಮರ್ಶೆ ಅನ್ನೋದರಿಂದ ಪ್ರಾರಂಭಿಸಿ ಶ್ರೋತೃಗಳು ಅದನ್ನು ಗಮನಿಸಬೇಕು. ಈಗ ಅದ್ವೈತ ಮತಕ್ಕನುಸಾರವಾಗಿ ನೀವು ಮಾಡಿದ ಸಿದ್ಧಾಂತ ಏನು ಸ್ವಲ್ಪ ಮೊದಲು ನೆನಪು ಮಾಡ್ಕೋಬೇಕು. ಅದ್ವೈತ ಮತಕ್ಕೊಂದು ಪೂರ್ವ ಪಕ್ಷ ಇತ್ತು. ಅಲ್ಲಿ ಬುದ್ಧಿ ಮತ್ತು ಜೀವ ಅವರೇ ಕರ್ತೃಗಳು ಅಂತ ಹೇಳಿದರು. ಅವರು ಕರ್ತೃಗಳಲ್ಲ, ಜೀವ ಮತ್ತು ಪರಮಾತ್ಮರೇ ಕರ್ತೃಗಳು ಅಂತ ಈ ಅದ್ವೈತ ಅದನ್ನ ಸಮರ್ಥನೆ ಮಾಡಿತು. ಹೀಗೆ ಅದನ್ನ ನಾವು ಹಿಂದೆ ತತ್ವಪ್ರಕಾಶಿಗೆ ಮೊದಲಾದ ಕಡೆನೂ ನೋಡಿದ್ದೇವೆ, ಇಲ್ಲಿಯೂ ಕೂಡ ಅದನ್ನು ನೋಡಿದ್ದೇವೆ. ಇನ್ನು ಮುಂದೆ ಅದರ ವಿಮರ್ಶೆ ಹೇಳ್ತಾರೆ ಚಂದ್ರಿಕಾದಲ್ಲಿ. ಇವು ಹೆಚ್ಚು ಕಡಿಮೆ ಚಂದ್ರಿಕಾದಲ್ಲಿ ಬಂದಿರುವ ವಿಮರ್ಶೆ ಎಲ್ಲ ನ್ಯಾಯಸುಧ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಲ್ಲಿ ಏನು ಬಂದಿರ್ತದೆ ಅದರದೇ ಇರ್ತದೆ. ಕೆಲವು ಹೆಚ್ಚಿನ ಆ ಕಾಲಕ್ಕೆ ಅಪ್ಡೇಟ್ ಆದಂತಹ ಅಪೂರ್ವ ಪಕ್ಷಗಳೇನಿರ್ತವೆ ಅದನ್ನು ಗಮನದಲ್ಲಿಟ್ಕೊಂಡು ಅವರು ಖಂಡನೆ ಮಾಡ್ತಿರ್ತಾರೆ. ಅದ್ವೈತ ದರ್ಶನದಲ್ಲಿ ನೀವು ಹೇಳಿದ್ರಿ ಇವೆಲ್ಲ ಜೀವನಲ್ಲಿ ಇವೆ ಕರ್ತೃತ್ವ ಭೋಕ್ತೃತ್ವ ಅಂತ. ವಸ್ತುತಃ ನಿಮ್ಮ ಸಿದ್ಧಾಂತದಲ್ಲಿ ವಿಚಾರ ಮಾಡಿದ್ರೆ ಅವಿರುವುದು ಜಡವಾದ ಬುದ್ಧಿಯಲ್ಲಿ. ಅವು ಚೇತನನಾದಂತಹ ಜೀವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ. ಅದು ಅವ್ರ ಸಿದ್ಧಾಂತ. ನಮ್ಮ ಸಿದ್ಧಾಂತ ಹಾಗಲ್ಲ. ಚೇತನಂದೇ ಧರ್ಮ, ಕರ್ತೃತ್ವ ಭೋಕ್ತೃತ್ವ ಇದೆಲ್ಲ. ಜಡಕ್ಕೆ ಕೇವಲ ಅಸ್ತಿತ್ವ ಅನ್ನೋದಿರ್ತದೆ ಹೊರತು ಜಡ ಯಾವುದನ್ನು ಭೋಗಿಸುವುದಿಲ್ಲ. ನಾವು ಅದನ್ನ ಒಪ್ಪೋದಿಲ್ಲ. ಆದ್ರೆ ಅವ್ರು ಹಾಗೆ ಹೇಳ್ತಾರೆ, ಜಡವಾದ ಬುದ್ಧಿಯ ಧರ್ಮಗಳು ಚೇತನಂತಹ ಜೀವನಲ್ಲಿ ಅವು ಆರೋಪಿತ ಆಗಿವೆ ಅಂತ. ಅವು ಹೇಗೆ ಅಂದ್ರೆ, ಒಂದು ಸ್ಫಟಿಕ ಇರ್ತದೆ. ಆ ಸ್ಫಟಿಕದ ಪಕ್ಕದಲ್ಲಿ ಒಂದು ಕೆಂಪು ರತ್ನ ಇಟ್ರೆ ಆ ಕೆಂಪು ಬಣ್ಣದ ರತ್ನದ ಒಂದು ಕಾಂತಿ ಸ್ಫಟಿಕದಲ್ಲಿ ಪ್ರತಿಫಲಿಸ್ತದೆ. ನಿಮಗೆ ಕನ್ವಿನ್ಸ್ ಆಗುವಂತ ಬೇರೆ ಉದಾಹರಣೆ ತಗೋಬಹುದು, ನೀವು ಇದನ್ನೇ ತಗೋಬೇಕು ಅಂತ ಏನಿಲ್ಲ. ಒಂದು ಕನ್ನಡಿ ಇದೆ, ಕನ್ನಡಿಯ ಪಕ್ಕದಲ್ಲಿ ಒಂದು ಕೆಂಪು ವಸ್ತುವನ್ನೇನಾದ್ರೂ ಇಟ್ಟರೆ ಆ ಕೆಂಪು ಬಣ್ಣ ಕನ್ನಡಿಯಲ್ಲಿ ಕಾಣ್ತದೆ. ಕೆಂಬಣ್ಣ ಬಿಳಿಯಾದ ಸ್ಫಟಿಕದಲ್ಲಿ ಕನ್ನಡಿಯಲ್ಲಿ ಕಾಣುವಂತೆ ಈ ವಸ್ತುತಃ ಈ ಜಡದಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರೋದು ಅದು ಜೀವಾತ್ಮನಲ್ಲಿ ಕಾಣ್ತಾ ಇವೆ ಅಷ್ಟೇ, ವಾಸ್ತವಿಕವಾಗಿ ಅವನಲ್ಲಿ ಇಲ್ಲ. ಹೀಗೆ ಆರೋಪಿತವಾದಂತಹ ಕರ್ತೃತ್ವ ಭೋಕ್ತೃತ್ವ ಅಂದ್ರೆ ಸುಖವನ್ನು ಅನುಭವಿಸುವುದು, ದುಃಖವನ್ನು ಅನುಭವಿಸುವುದು, ಇದೇ ಭೋಕ್ತೃತ್ವ. ಇದು ಜೀವನಲ್ಲಿ ಆರೋಪಿತವಾಗಿ ಬಂದಿದೆ ಅಷ್ಟೇ. ಆದ್ರೆ ವಸ್ತುತಃ ಅದು ಸರಿಯಲ್ಲ. ಆರೋಪಿತವಾದ ಕರ್ತೃತ್ವವನ್ನು, ಆರೋಪಿತವಾದ ಭೋಕ್ತೃತ್ವವನ್ನು ಇಟ್ಕೊಂಡು ಋತಂಪಿಬಂತೋ ಸುಕೃತಸ್ಯ ಲೋಕೆ ಅನ್ನುವ ಕಾಟಕೋಪನಿಷತ್ತಿನಲ್ಲಿ ಪ್ರತಿಪಾದಿತನಾದವನು ಜೀವ ಅಂತ ಪ್ರತಿಪಾದನೆ ಮಾಡಿದರೆ ಅದು ಸರಿಯಾಗೋದಿಲ್ಲ. ನಿಮ್ಮಲ್ಲಿ ಅದ್ವೈತದಲ್ಲಿ ಋತಂಪಿಬಂತವು ಅಂತ ಇಬ್ಬರ ಬಗ್ಗೆ ವರ್ಣನೆ ಮಾಡ್ತಿದ್ದಾರೆ. ಅದು ಯಾರು ಅಂದ್ರೆ ಜೀವ ಮತ್ತು ಪರಮಾತ್ಮ ಅಂತ ನೀವು ಅಂತೀರಿ ಅದ್ವೈತಿಗಳು. ಆದ್ರೆ ಜೀವನಲ್ಲಿ ಆ ಕರ್ತೃತ್ವ ಇದೆ ಇಲ್ಲಿ? ಇಲ್ಲೇ ಇಲ್ಲ. ಅದು ಆರೋಪಿತವಾದ ಕರ್ತೃತ್ವ ಇದೆ ಅಷ್ಟೇ. ಸರ್, ಆರೋಪಿತವಾದ ಕರ್ತೃತ್ವ ಇದೆ ಅನ್ನೋ ಕಾರಣದಿಂದ ಜೀವನನ್ನ ಅಲ್ಲಿ ಹೇಳೋದಾದ್ರೆ ಆರೋಪಿತವಾದದನ್ನ ನೀವು ಇಟ್ಕೊಳ್ಳಿಕ್ಕೆ ತಯಾರಿದ್ದೀರಿ ಅಂತ ಆದ್ರೆ ಅದೊಂದು ತಪ್ಪೇ. ಅದು ಆರೋಪಿತವಾದ ಯಾವುದನ್ನು ಇಟ್ಕೋಬಾರ್ದು. ವಾಸ್ತವಿಕ ಏನಿದೆ ಅದನ್ನೇ ಇಟ್ಕೋಬೇಕು. ಆರೋಪಿತವಾದ ಕರ್ತೃತ್ವವನ್ನು ಇಟ್ಕೊಳ್ಳೋದಾದ್ರೆ ಆರೋಪಿತವಾದ ಆತ್ಮತ್ವದ ಬಗ್ಗೆನೂ ಕೂಡ ನಾವು ಈಗ ಸ್ವಲ್ಪ ಚರ್ಚೆ ಮಾಡೋಣ. ವಸ್ತುತಃ ಆತ್ಮತ್ವ ಇರುವುದಿಲ್ಲಿ ಆತ್ಮನಲ್ಲಿ, ಅಂದ್ರೆ ಜೀವನಲ್ಲಿ. ಜೀವನೇ ಆತ್ಮ, ದೇಹ ಅನ್ನೋದು ಆತ್ಮ ಅಲ್ಲ. ಆದರೆ ನಾವು ನೀವೆಲ್ಲರೂ ಕೂಡ ನಾನು ಬೆಳ್ಳಗಿದ್ದೇನೆ, ನಾನು ದಪ್ಪ ಇದ್ದೇನೆ, ಎತ್ತರ ಇದ್ದೇನೆ ಅಂತ ಹೀಗೆ ಜೀವನಲ್ಲಿ ಇರುವ ಮೂಲತಃ ಆತ್ಮ ಜೀವನಲ್ಲಿ ಇರುವಂತಹ ಕೆಲವು ಧರ್ಮಗಳನ್ನ ದೇಹದಲ್ಲಿ ಆರೋಪ ಮಾಡ್ತೇವೆ. ನಾನು ಬೆಳ್ಳಗಿದ್ದೇನೆ, ಎತ್ತರಗಿದ್ದೇನೆ ಅಂತ ಹೇಳಿದೆ. ವಸ್ತುತಃ ಬೆಳ್ಳಗಿರುವುದು ದೇಹನೇ. ನಾನು ಆ ದೃಷ್ಟಾಂತ ತಗೋಬಾರ್ದಿತ್ತು, ಇನ್ನು ಬೇರೆ ನಾನು ದೃಷ್ಟಾಂತಗಳನ್ನು ತಗೊಳ್ಬೇಕು. ಈಗ ಸ್ಪಷ್ಟವಾದ ದೃಷ್ಟಾಂತನೇ ತಗೊಳ್ಬೇಕು ಅಂದ್ರೆ ಈ ದೇಹವನ್ನೇ ನಾನು ಅಂತ ಹೇಳ್ತೀವಿ. ನೀನು ಯಾರು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ನಾನು ಇಂಥವ್ರ ಮಗ, ಇಂಥವ್ರ ಗಂಡ, ಇಂಥವ್ರ ಹೆಂಡತಿ ಅಂತ ನಮ್ಗೆ ಉತ್ತರ ಹೇಳ್ತೀವಿ. ಮತ್ತೆ ನಮಗೆಲ್ಲರಿಗೂ ಕೂಡ ಶಾಸ್ತ್ರವನ್ನು ಕೇಳಿ ಗೊತ್ತಿದೆ, ಹೌದು ದೇಹ ಮತ್ತು ಜೀವ ಇಬ್ರು ಭಿನ್ನರು ಅಂತ. ಆದ್ರೆ ನಾವು ಅನೇಕ ಪ್ರಸಂಗಗಳಲ್ಲಿ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ.
ಆಸ್ತಿಕರ ಮಾತು ಅಂತೂ ಹೀಗೇನೆ. ಆಸ್ತಿಕರಾದವರು ದೇಹ ಮತ್ತು ಆತ್ಮ ಬೇರೆ ಅಂತ ಗೊತ್ತಿದ್ರು ಈಗ ಭ್ರಮಿಸಿರ್ತಾರೆ, ದೇಹವೇ ಆತ್ಮ ಅಂತ. ಇನ್ನು ನಾಸ್ತಿಕರಾದವರಂತೂ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂತೂ ಈ ಆರೋಪಿತವಾದ ಆತ್ಮತ್ವ ಅನ್ನೋದು ದೇಹದಲ್ಲಿಯೂ ಬರಬಹುದು, ಎಲ್ಲರಿಗೂ ಅಂತಲ್ಲ, ಎಲ್ಲರ ಪ್ರಸಂಗದಲ್ಲಿ, ಎಲ್ಲಾ ದೇಶ ಕಾಲದಲ್ಲೂ, ಎಲ್ಲಾ ಪ್ರಸಂಗದಲ್ಲೂ ಅಂತಲ್ಲ, ಕೆಲವು ಕಡೆ ಆದ್ರೂ ಅದು ಕಾಣಿಸ್ತದಲ್ಲ. ಆದ್ರಿಂದ ಆತ್ಮ ದ್ರಷ್ಟವ್ಯ ಅಂತ ಹೀಗೆಲ್ಲ ಪ್ರಶ್ನೆ ಬಂದ್ರೆ, ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಬಂತು ಬೃಹದಾರಣ್ಯಕದಲ್ಲಿ. ಅಲ್ಲಿ ಈ ಆತ್ಮದ ಬಗ್ಗೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಎಲ್ಲರೂ ಅರ್ಥ ಹೇಳ್ತಾರೆ. ಅದನ್ನು ಬಿಟ್ಟು ಈ ದೇಹವನ್ನು ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅರ್ಥ ಹೇಳಬೇಕಾಗ್ತದೆ. ಹಾಗೆ ನೀವು ಅದ್ವೈತಿಗಳು ಹೇಳ್ತೀರಾ? ಹೇಳೋದಿಲ್ಲ. ಹೀಗೆ ಆರೋಪಿತವಾದನ್ನು ಯಾವುದನ್ನು ಇಟ್ಕೋಬಾರದು ಅಂತ ತೀರ್ಮಾನ ಆಗ್ತದೆ. ಇದನ್ನೆಲ್ಲ ಗಮನಿಸಿದರೆ ಭೋಕ್ತೃತ್ವವು ಕೂಡ ಜೀವನಲ್ಲಿ ವಾಸ್ತವಿಕವಾಗಿಲ್ಲ, ಆರೋಪಿತವಾಗಿ ಮಾತ್ರ ಇದೆ. ಅದಿರೋದು ಜಡವಾದ ದೇಹದಲ್ಲೇ ಅಂತ ನಿಮ್ಮ ಸಿದ್ಧಾಂತ. ಹಾಗಿದ್ದ ಮೇಲೆ ಶ್ರುತಿಯಲ್ಲಿ, ಕಾಟಿಕೋಪನಿಷತ್ತಿನಲ್ಲಿ ಪಿಬಂತವು ಅಂತ ಮಾತಿದೆಯಲ್ಲ, ಪಿಬಂತವು ಎಂಬ ಮಾತಿನಿಂದ ಅದು ಜೀವಾತ್ಮನನ್ನು ಹೇಳ್ತಾ ಇದೆ, ಜೀವಾತ್ಮ ಮತ್ತು ಪರಮಾತ್ಮ ಅಂತ ನೀವು ಅರ್ಥ ಮಾಡೋದು ಯೋಗ್ಯ ಅಲ್ಲ. ನಿಮ್ಮ ಅದ್ವೈತದ ಪೂರ್ವ ಪಕ್ಷದವರು ಜೀವ ಮತ್ತು ಬುದ್ಧಿಗಳೇ ಕರ್ತೃಗಳು ಅಂತ, ಅಲ್ಲಿ ಭೋಕ್ತೃಗಳು ಅಂತ ಪ್ರತಿಪಾದನೆ ಮಾಡಿದ್ರು. ನೀವು ಅವ್ರನ್ನ ಖಂಡನೆ ಮಾಡಿ ಜೀವಾತ್ಮ ಮತ್ತು ಪರಮಾತ್ಮರೇ ಭೋಕ್ತೃಗಳು ಅಂತಂದ್ರಿ. ಅದು ಸರಿಯಾಗಲಿಲ್ಲ. ಈಗ ಅಲ್ಲಿ ಪಿಬಂತವು ಅಂತೇನು ಇಬ್ಬರ ಬಗ್ಗೆ ಹೇಳಿದ್ದಾರೆ, ಅದು ಜೀವ ಮತ್ತು ಬುದ್ಧಿ ಅಲ್ಲ ಅಂತ ಹೇಳಿ ಜೀವ ಮತ್ತು ಪರಮಾತ್ಮ ಅಂತ ನೀವು ಹೇಳಿದ್ರಿ. ಹಾಗೆ ನೀವು ಯಾಕೆ ಹೇಳಿದ್ರಿ ಅಂದ್ರೆ, ನಾವು ಹಿಂದಿನ ತತ್ವ ಪ್ರಕಾಶಕ ಮತ್ತು ತತ್ವ ಪ್ರದೀಪ ನೆನಪು ಮಾಡ್ಕೋಬೇಕು. ಜಡವಾದ ಬುದ್ಧಿ ಅಲ್ಲ ಅಂತ ಅಂದ್ಮೇಲೆ ಜೀವನನ್ನೇ ಅಲ್ಲಿ ಭೋಕ್ತ ಅಂತ ತಿಳ್ಕೋಬೇಕು. ಒಬ್ಬ ಭೋಕ್ತ ಚೇತನ ಅಂತ ಆದ್ಮೇಲೆ ಅವನ ಜೊತೆಗಿರುವವನು ಚೇತನನೇ ಆಗಬೇಕು. ಯಾಕಂದ್ರೆ ಈ ಗೋವಿಗೆ ಒಂದು ಜೊತೆಯನ್ನು ಹುಡುಕಬೇಕು ಅಂತ ಹೇಳಿದ್ರೆ ಇನ್ನೊಂದು ಗೋವನ್ನೇ ತರ್ತಾರೆ ಹೊರತು ಮಹಿಷವನ್ನ ಅಶ್ವವನ್ನು ತರೋದಿಲ್ಲ ಅಂತ ನೀವೆಲ್ಲ ದೃಷ್ಟಾಂತ ಕೊಟ್ರೆ. ಅಂತೂ ಎರಡನೆಯವನು ಅಲ್ಲಿ ಪರಮಾತ್ಮನೇ ಭೋಕ್ತ ಅಂತ ತೀರ್ಮಾನ ಆಗ್ಬೇಕಾದ್ರೆ ಮೊದಲನೇ ಭೋಕ್ತ ಜೀವಾತ್ಮ ಅಂತ ಸಿದ್ಧ ಆಗಬೇಕು. ಈಗ ನಿಮಗೆ ಮೊದಲನೇದಕ್ಕೆ ಸಂಸ್ಕಾರ ಬಂದಿದೆ. ಇದನ್ನು ಮೂಲೆ ಕುಠಾರ ಅಂತ ಕರೀತಾರೆ. ಗಿಡ ಏರಿ ಆಮೇಲೆ ಅಲ್ಲಿರೋ ಹಣ್ಣು ಕಾಯಿಗಳು ಹರಿಬೇಕು ಅಂತ ನೀವು ಹೊರಟಿದ್ದೀರಿ. ಗಿಡದ ಬುಡಕ್ಕೆ ಯಾರು ಕೊಡ್ಲಿ ಹಾಕ್ಬಿಟ್ಟಿನಿ, ಗಿಡ ಏರುವುದು ಯಾವಾಗ? ಆ ಥರ ನಿಮ್ಮ ಪರಿಸ್ಥಿತಿ ಆಯ್ತು. ಈಗ ಮೊದಲನೇ ಕರ್ತಾನೆ ಭೋಕ್ತರು ಇಬ್ಬರು ಇದ್ದಾರೆ, ಮೊದಲನೇ ಭೋಕ್ತ ಜೀವ ಅಂತಾನೆ ತೀರ್ಮಾನ ಆಗಲಿಲ್ಲ. ಯಾಕಂದ್ರೆ ಭೋಕ್ತ ನಿಮ್ಮ ದೃಷ್ಟಿಯಿಂದ ಜಡವಾದದ್ದೇ, ಜೀವನ ತಗೊಳ್ಳಿಕ್ಕೆ ಬರೋದಿಲ್ಲ. ಹೀಗೆ ಭೋಕ್ತೃತ್ವ ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ ಅಂತ ಆದ್ಮೇಲೆ ಶ್ರುತಿಯಲ್ಲಿ ಪಿಬಂತವು ಅಂತಿರೋದ್ರಿಂದ ಅಲ್ಲಿ ಜೀವಾತ್ಮನ ಇದೆ ಅಂತ ಹೇಳಿ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಿದ್ದ ಮೇಲೆ ಅವನ ಜೊತೆಯಲ್ಲಿ ಇರಬೇಕಾದಂತಹ ಮತ್ತೊಬ್ಬನು ಕೂಡ ಪರಬ್ರಹ್ಮ ಅಂತನೂ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಇರುವವರಿಬ್ರು ಒಂದೇ ಕ್ಯಾಟಗೋರಿಯವರಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ಮೊದಲು ಜೀವಾತ್ಮ ಅಂತ ಸಿದ್ಧ ಮಾಡಿ ಆಮೇಲೆ ಅವನ ಜೊತೆಗೆ ಇರುವವನು ಪರಮಾತ್ಮ ಅಂತ ಸಿದ್ಧ ಮಾಡಿದ್ರಿ. ಅವೆರಡೂ ಈಗ ನಿಮ್ಗೆ ಆಗಲಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅದ್ವೈತಿಗಳು ತೀರ್ಮಾನ ಮಾಡಿದ್ ಸರಿಯಾಗ್ಲಿಲ್ಲ. ಅದರಿಂದ ಏನ್ ಮಾಡಬೇಕು? ಅವರಿಗೊಂದು ಮಾರ್ಗ ತೋರಿಸ್ತಾರೆ ಚಂದ್ರಿಕಾದಲ್ಲಿ. ಈ ಮುಂದಿನಂತೆ ಸಿದ್ಧಾಂತ ಮಾಡಬೇಕು. ಪಿಬಂತವು ಅಂತ ಇರುವುದಲ್ಲ, ಪಿಬಂತವು ಅಂತನಲ್ಲಿ ಇಬ್ಬರ ಬಗ್ಗೆ ಅಂತೂ ಹೇಳಿದ್ದಾರೆ. ದ್ವಿವಚನ ಇದೆ, ಅದು ನಿರ್ವ್ಯವಾದ. ಭೋಕ್ತೃವಾದಂತಹ ಜಡವಾದ ಬುದ್ಧಿಯನ್ನು ತಗೊಳ್ಳುವುದು ಅನಿವಾರ್ಯ ನಿಮಗೆ ಅದ್ವೈತಿಗಳಿಗೆ. ನಮ್ಮ ದೃಷ್ಟಿಯಲ್ಲಿ ಅದು ಅನಿವಾರ್ಯ ಅಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ಜಡವಾದ ಬುದ್ಧಿ ಭೋಕ್ತ ಅಲ್ವೇ ಅಲ್ಲ. ಜಡವಾದ ಬುದ್ಧಿ ನಮ್ಮ ದೃಷ್ಟಿಯಲ್ಲಿ ಕೇವಲ ಒಂದು ಕಂಪ್ಯೂಟರ್ ಅಥವಾ ಕ್ಯಾಲ್ಕುಲೇಟರ್ ಅಥವಾ ಮೊಬೈಲ್ ಇದ್ದಂಗೆ ಮಾತ್ರ. ಯಾವ ದೃಷ್ಟಿಯಿಂದ ನಾವು ಕಂಪ್ಯೂಟರ್ನಾಗಲಿ ಕ್ಯಾಲ್ಕುಲೇಟರ್ನಾಗಲಿ ಮೊಬೈಲನ್ನಾಗಲಿ ಭೋಕ್ತ ಅದಕ್ಕೆ ಸುಖ ಆಗಿದೆ ದುಃಖ ಆಗಿದೆ ಅಂತ ನಾವು ಅನ್ನೋದಿಲ್ಲ. ಹಾಗೆ ಅದೊಂದು ಬುದ್ಧಿಯೂ ಕೂಡ ನಮ್ಮ ದೃಷ್ಟಿಯಲ್ಲಿ ಜಡ, ಅದಕ್ಕೆ ಭೋಕ್ತೃತ್ವ ಇಲ್ಲೇ ಇಲ್ಲ. ಆದರೆ ನಿಮ್ಮದು ಅದ್ವೈತದಲ್ಲಿ ಜಡವಾದ ಬುದ್ಧಿಯನ್ನು ತಗೊಳ್ಳೋದು ಅನಿವಾರ್ಯ. ಎಲ್ಲಿ ಇದೆಯೋ ಅಲ್ಲೇ ತಗೋಬೇಕಲ್ಲ. ನೀವು ಅದನ್ನೇ ಒಪ್ಕೋತೀರಿ. ಜಡವಾದ ಬುದ್ಧಿಗೆ ಕರ್ತೃತ್ವವನ್ನು ಹೇಳ್ತೀರಿ, ಭೋಕ್ತೃತ್ವವನ್ನು ಹೇಳ್ತೀರಿ. ಸರಿ, ಹಾಗಾದ್ರೆ ದ್ವಿವಚನವನ್ನು ಹೇಗೆ ಹೊಂದಿಸಬೇಕು ಅಂದ್ರೆ, ಆ ಬುದ್ಧಿಯಲ್ಲಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ ಎರಡಿದೆ. ಈಗ ಮೂಲತಃ ಜ್ಞಾನಶಕ್ತಿ ಇದೆ. ಆ ಜ್ಞಾನವನ್ನು ಬಳಸಿ ಕ್ರಿಯೆ ಮಾಡ್ತದೆ ಬುದ್ಧಿ. ಬುದ್ಧಿ ಕೆಲಸ ಮಾಡಿದಾಗ ನಮ್ಮ ದೇಹದ ಉಳಿದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಇವೆಲ್ಲ ಕೆಲಸ ಮಾಡ್ತವೆ. ಅಂತೂ ಬುದ್ಧಿಯಲ್ಲಿ ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಅಂತ ಇರೋದ್ರಿಂದ ಆ ದ್ವಿವಚನವನ್ನ ಹೀಗೆ ಹೊಂದಿಸ್ಬೇಕು. ದ್ವಿವಚನವನ್ನು ಹೊಂದಿಸ್ಲಿಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಮಾರ್ಗ. ನಿಮ್ಗೆ ಅದ್ವೈತಿಗಳಿಗೆ ಹೀಗೊಂದು ಮಾರ್ಗ ನಾವೇ ತೋರಿಸ್ಕೊಡ್ತೇವೆ. ದ್ವಿವಚನವನ್ನು ಹೊಂದಿಸ್ಬೇಕು. ಅಥವಾ ದ್ವಿವಚನ ಇರುವುದರಿಂದ ಎರಡು ತತ್ವಗಳು ಇರಬೇಕು ಅಂತ ಅನ್ಬೇಕು. ಎರಡು ಸಪರೇಟ್ ಎಂಟಿಟಿಗಳು, ಎರಡು ವ್ಯಕ್ತಿಗಳೇ ಬೇರೆ ಇರಬೇಕು ಅಂತಾದ್ರೂ ಒಪ್ಪಬೇಕು. ಹೌದು, ಇರಬೇಕು ಅನ್ನೋದು ಹೌದಾದ್ರೂ ಕೂಡ ವಾಸ್ತವಿಕ ಯಾರು ಎರಡು ಇರಬೇಕು ಅನ್ನೋದನ್ನ ಒಪ್ಪೋಣ.
ಆದ್ರೆ ಎರಡು ಯಾರು ಒಂದು ಪ್ರಶ್ನೆ ಬಂದ್ರೆ ಎರಡು ಇರ್ಬೇಕು ಅಂದ್ರೆ ಇದನ್ನ ಒಪ್ಪೋಣ. ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ ಎರಡು ಆಧಾರವಾಗಿ ಇಟ್ಕೊಂಡು ಹೇಳೋದು ಬೇಡ. ವಾಸ್ತವಿಕ ಭೋಕ್ತೃ ಬುದ್ಧಿ, ಆರೋಪಿತ ಭೋಕ್ತೃವಾದ ಜೀವ, ಇಬ್ಬರನ್ನು ತಗೊಳ್ಳೋದು. ಪರಮಾತ್ಮನನ್ನು ತಗೊಳ್ಳಿಕ್ಕೆ ಬರೋದೇ ಇಲ್ಲ ನಿಮಗೆ. ಯಾಕೆಂದ್ರೆ ಇದನ್ನು ಗಮನಿಸಿ, ಬೇಸಿಕಲಿ ಫಂಡಮೆಂಟಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ತೃತ್ವ ಇರೋದು ಬುದ್ಧಿಯಲ್ಲಿ, ಅದು ಆರೋಪಿತವಾಗಿರೋದು ಜೀವನಲ್ಲಿ. ಪರಮಾತ್ಮನಲ್ಲಂತೂ ಆರೋಪಿತವಾದ ಕರ್ತೃತ್ವ ಇಲ್ಲವೇ ಇಲ್ಲ, ಅವನು ನಿರ್ಗುಣ ಅಂತಲೇ ನೀವು ಹೇಳ್ತೀರಿ. ಅದನ್ನು ಸರ್ವಥಾ ಪರಮಾತ್ಮನನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅದನ್ನ ನಿಮ್ಗೆ ಯಾವ ಕಾರಣದಿಂದಲೂ ಅದು ಉಚಿತ ಅಂತ ಕಾಣಿಸೋದಿಲ್ಲ. ಅದರಿಂದ ಅವನು ತೋಳೋದು ಸರಿಯೇ ಅಲ್ಲ ಅಂತ ಅದರ ತಾತ್ಪರ್ಯ. ಇನ್ನ ಮುಂದಿನ ಮಂತ್ರದಲ್ಲಿ ಈ ಪರಮಾತ್ಮನ ಉಲ್ಲೇಖ ಏನೋ ಬಂದಿದೆ ಕಾಟಕೋಪನಿಷತ್ತಿನಲ್ಲಿ, ಋತಂಪಿ ಬಂತು ಸುಕೃತಸ್ಯ ಲೋಕೆ ಇತ್ಯಾದಿ ಕಡೆಗಳಲ್ಲಿ. ಅಲ್ಲಿ ಆತ್ಮಾನಂ ರಚನಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಂ ವಿದ್ಧಿ ಅಂತ ಹೀಗೆಲ್ಲ ಬಂದಿದೆ. ಬುದ್ಧಿಯ ಬಗ್ಗೆ ಸಾರಥಿ ಅಂತ ಉಲ್ಲೇಖ ಬಂದಿದೆ. ಆದ್ರಿಂದ ನೀವು ಎರಡನೇ ಸೂತ್ರದಲ್ಲಿ ವಿಶೇಷಣಾಚ ಅನ್ನೋ ಸೂತ್ರಕ್ಕೆ ನೀವು ಅರ್ಥ ಮಾಡಿದ್ರಲ್ಲ, ಅದು ಸರಿಯಲ್ಲ. ಯಸ್ಯೇತು ಬೀಜಾನಾನ್ ವಿಶೇಷಣಾಚ ಅನ್ನೋ ಸೂತ್ರಕ್ಕೆ ಶಂಕರ ಭಾಷ್ಯ ಪ್ರಕಾರ ಏನು ಅರ್ಥ ಮಾಡಿದ್ರು ಅದು ಇನ್ನೊಂದ್ಸರಿ ಗಮನಿಸಿ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ 179ನೇ ಪುಟದಲ್ಲಿ ಅದಿದೆ. ಜೀವನನ್ನ ರಥಿಕನನ್ನಾಗಿ ಮತ್ತೆ ಪರಮಾತ್ಮನ ಪ್ರಾಪ್ಯವನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಪ್ರತಿಪಾದಿತರಾದರು ಜೀವ ಮತ್ತು ಈಶ್ವರ ಅಂತ ನೀವು ಅದ್ವೈತರು ಹೇಳಿದ್ದೀರಿ. ಆದರೆ ಅಲ್ಲಿ ಜೀವ ಮತ್ತು ಪರಮಾತ್ಮ ಬಗ್ಗೆ ಉಲ್ಲೇಖ ಇದೆ ಅನ್ನೋದು ಬುದ್ಧಿ ಬಗ್ಗೆನೂ ಇದೆಯಲ್ಲ. ಅದರಿಂದ ಪರಮಾತ್ಮ ತಗೊಳ್ಳಿಕ್ಕೆ ಬರ್ತದೆ ನಿಮಗೆ. ಆದ್ರಿಂದ ನೀವು ಬುದ್ಧಿಯನ್ನು ಮತ್ತು ಈಶ್ವರನ ಜೀವನನ್ನೇ ತಗೊಳ್ಬೇಕೇ ಹೊರತು ಪರಮಾತ್ಮನ ತಗೊಳ್ಳಿಕ್ಕೆ ಬರೋದಿಲ್ಲ ನಿಮಗೆ. ಹೀಗೆ ನಿಮ್ಮ ಸಿದ್ಧಾಂತದಲ್ಲಿ ನಿಮ್ಗೊಂದು ತೊಂದರೆ ಬರ್ತದೆ. ಈಗಾಗಲೇ ನಾವು ತತ್ವ ಪ್ರಕಾಶಿಕದಲ್ಲಿ ನೋಡಿದ್ದೀವಿ. ಅದು ಅಲ್ಲಿ 3ನೇ ಪಾಯಿಂಟ್, ಆ 180ನೇ ಪುಟದಲ್ಲಿ. ಅಲ್ಲಿ ತತ್ವ ಪ್ರಕಾಶಿಕ ನೀವು ಆಮೇಲೆ ನೋಡಬಹುದು. ಅದ್ವೈತ ಭಾಷ್ಯದ ಪೂರ್ವ ಪಕ್ಷ ಒಂದು ಯಾವುದೋ ಇದೆ, ಅದಕ್ಕೆ ಸಾಂಖ್ಯರೋ ಯಾರೋ ಮಾಡಿದ್ದು. ಅದಾದ್ರೆ ಅದನ್ನು ಖಂಡನೆ ಮಾಡಿ ಅದ್ವೈತಗಳು ತಮ್ಮ ಸಿದ್ಧಾಂತ ಖಂಡನೆ ಮಾಡಿದ್ದಾರೆ. ಆ ಪೂರ್ವ ಪಕ್ಷವೂ ಸರಿಯಲ್ಲ, ಸಿದ್ಧಾಂತವೂ ಸರಿಯಲ್ಲ. ಕರ್ಮಫಲವನ್ನು ಅನುಭವಿಸಿದ ಯಾರು? ಬುದ್ಧಿ ಮತ್ತು ಜೀವ ಅಂತ ಮೊದಲನೇ ಪೂರ್ವ ಪಕ್ಷ. ಅದನ್ನು ಖಂಡನೆ ಮಾಡಿ ಜೀವ ಮತ್ತು ಪರಮಾತ್ಮನೇ ಕರ್ಮಫಲವನ್ನು ಅನುಸರಿಸುವವರು ಅಂತ ನೀವು ಅದ್ವೈತಗಳು ಹೇಳಿದ್ರಿ. ಸರಿ, ಪೂರ್ವ ಪಕ್ಷದ ಪ್ರಕಾರ ಬುದ್ಧಿ ಮತ್ತು ಜೀವರೇ ಕರ್ಮವನ್ನು ಅನುಭವಿಸುವವರು ಅಂತಂದಾಗ ಅಲ್ಲೂ ಜೀವನೇ ಕರ್ತೃವಾದ. ಆಮೇಲೆ ಜೀವ ಪರಮಾತ್ಮರಿಬ್ಬರು ಕೂಡ ಕರ್ತೃಗಳಾಗಿದ್ದಾರೆ ಅಂತ ಸಿದ್ಧಾಂತ ಏನು ಮಂಡನೆ ಮಾಡಿದ್ರಿ, ಪೂರ್ವ ಪಕ್ಷವನ್ನು ಖಂಡನೆ ಮಾಡಿ, ಆವಾಗಲೂ ಜೀವನೇ ಕರ್ತೃವಾದ. ಹಾಗಾದ್ರೆ ಈ ಅದ್ವೈತಿಗಳ ಒಂದು ಪೂರ್ವ ಪಕ್ಷ, ಆ ಪೂರ್ವ ಪಕ್ಷಕ್ಕಾಗಿ ಏನ್ ನಷ್ಟ ಬಂತು? ಪೂರ್ವ ಪಕ್ಷ ಆದ ಲುಕ್ಸಾನ್ ಏನು? ಕಿಮ್ನ ಛಿನ್ನಂ ಅಂತ ತತ್ವ ಪ್ರಕಾಶಕ್ಕಾದಲ್ಲಿ ಒಂದು ವಾಕ್ಯ ಬಂದಿದೆ. ಆದ್ರಿಂದ ನಾವು ಅದನಿಗೆ ಹೆಚ್ಚು ವಿವರಿಸೋದಿಲ್ಲ. ಸಿದ್ಧಾಂತದಲ್ಲಿ ಅದರಿಂದ ಆದ ಲಾಭ ಆದ್ರೂ ಏನು ಉಪಯೋಗ ಏನಿದೆ? ಎರಡೂ ಕಡೆ ಜೀವನೇ ಅಲ್ಲಿ ಭೋಕ್ತಾ ಅಂತ ಆದ್ಮೇಲೆ ಪೂರ್ವ ಪಕ್ಷಕ್ಕೆ ನಷ್ಟವೂ ಇಲ್ಲ, ಸಿದ್ಧಾಂತಕ್ಕೆ ಒಂದು ದೊಡ್ಡ ಲಾಭವೂ ಇಲ್ಲ. ಎರಡೂ ಪಕ್ಷದಲ್ಲೂ ಪರಬ್ರಹ್ಮನಲ್ಲಂತೂ ಸಮನ್ವಯವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಜೀವನಲ್ಲೇ ಮಾಡಿದಾಗಾಯ್ತು. ಇದರಿಂದ ನಿಮ್ಗೆ ಯಾವುದೇ ಉಪಯೋಗ ಇಲ್ಲ ಅಂತ ಆ ತತ್ವ ಪ್ರಕಾಶಕದಲ್ಲಿ ಬಂದದನ್ನು ಕೂಡ ಚಂದ್ರಿಕಾದಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ನ್ಯಾಯಾಮೃತದ ವಿಮರ್ಶೆ ಬಗ್ಗೆ ನಾಳೆ ದಿವಸ ನೋಡೋಣ. ರಾಮಾನುಜರ ಮತದ ವಿಮರ್ಶೆ ಬಗ್ಗೆ ನಾಳೆ ದಿವಸ ನೋಡೋಣ.